ಬಣ್ಣದ ಲೋಕ ನೋಡಲಷ್ಟೇ ಸುಂದರ, ಒಳ ಹೊಕ್ಕರೆ ಗೊತ್ತಾಗುವುದು ನರಕ ಅಂತ ತಿಳಿದವರು ಹೇಳ್ತಾರೆ. ಆ ಮಾತು ಅಕ್ಷರಶಃ 100ಕ್ಕೆ 100 ಸತ್ಯ. ಯಾಕಂದ್ರೆ ಬಣ್ಣದ ಲೋಕದೊಳಗೆ ಒಳ್ಳೆ ಪ್ರತಿಭೆಗಳಿಗೆ ಅವಕಾಶ ಸಿಗೋದಕ್ಕಿಂತ ಹೆಚ್ಚಾಗಿ ಕಾಂಪ್ರಮೈಸ್ ಆದ್ರೆ ಮಾತ್ರ ಅವರಿಗೆ ಅವಕಾಶ ಸಿಕ್ಕುತ್ತೆ. ಈ ಬಗ್ಗೆ ಈ ಹಿಂದೆ ಕೂಡ ಸಾಕಷ್ಟು ನಟಿಯರು ಮಾತನಾಡಿದ್ರು. ಇದೀಗ ಬಹುಭಾಷಾ ನಟಿ ವಿಜಯಲಕ್ಷ್ಮಿ ಮನಬಿಚ್ಚಿ ಬಣ್ಣದ ಲೋಕದ ಗ್ಲಾಮರ್ನ ಹಿಂದೆ ಇರುವ ಕರಾಳ ಮುಖ ಹಾಗೂ ಕಾಂಪ್ರಮೈಸ್ ಸಂಸ್ಕೃತಿಯ ಬಗ್ಗೆ ಮಾತನಾಡಿದ್ದಾರೆ. ನನ್ನನ್ನ ಬಳಸಿಕೊಳ್ಳೋಕೆ ಯತ್ನಿಸಿದ್ರು ವಿಜಯಲಕ್ಷ್ಮಿ ಗಂಭೀರ ಆರೋಪ. ಹೌದು, ಯೂಟ್ಯೂಬ್ ಚಾನೆಲ್ ಒಂದರ ಸಂದರ್ಶನದಲ್ಲಿ ಮಾತನಾಡಿರುವ ವಿಜಯಲಕ್ಷ್ಮಿ ತಮಗಾದ ಆರ್ಥಿಕ ವಂಚನೆ ಮತ್ತು ಚಿತ್ರರಂಗದ ಕೆಲ ಕಾಮುಕರ ಕೀಳು ಬುದ್ಧಿಯ ಬಗ್ಗೆ ಮುಕ್ತವಾಗಿ ಮಾತನಾಡಿದ್ದಾರೆ. ಚಿತ್ರರಂಗದಲ್ಲಿ ಉತ್ತುಂಗದಲ್ಲಿದ್ದಾಗ ನನ್ನನ್ನ ಒಬ್ಬ ನಟಿಯಾಗಿ ನೋಡುವ ಬದಲು ನನ್ನನ್ನ ಹೇಗೆ ಬಳಸಿಕೊಳ್ಳಬಹುದು ಎಂಬ ಕೆಟ್ಟ ಉದ್ದೇಶಗಳೇ ಕೆಲವರದ್ದಾಗಿತ್ತು. ನನಗೆ 2ನೇ ಹೆಂಡತಿಯಾಗಿರು, ಇನ್ನೊಬ್ಬರಿಗೆ 3ನೇ ಹೆಂಡತಿಯಾಗಿರುವಂತ ಆಫರ್ ಬಂದಿತ್ತು. ಆದ್ರೆ ನಾನು ಅಂತಹ ನೀಚ ದಾರಿಗೆ ಹೋಗ್ಲಿಲ್ಲ. ಯಾವಾಗ ತಾವು ಇವರ ನೀಚ ಆಸೆಗಳಿಗೆ ಸೊಪ್ಪು ಹಾಕ್ಲಿಲ್ವೋ ಆಗ ತಮಗೆ ಬರಬೇಕಾಗಿದ್ದ ಲಕ್ಷಾಂತರ ರೂಪಾಯಿ ಸಂಭಾವನೆಯನ್ನ ತಡೆ ಹಿಡಿದು ಮೋಸ ಮಾಡಿದ್ರು. ಒಂದು ದಿನ ಇದೇ ಹಣಕ್ಕಾಗಿ ಭಿಕ್ಷೆ ಬೇಡಿಕೊಂಡು ನನ್ನ ಮನೆಯ ಮುಂದೆ ಬಂದು ನಿಲ್ಲುತ್ತೀಯಾ ಅಂತ ಅತ್ಯಂತ ಕೀಳಾಗಿ ಸವಾಲು ಹಾಕಿದ್ರು ಅಂತ ವಿಜಯಲಕ್ಷ್ಮಿ ನೋವಿನಿಂದ ಹೇಳಿಕೊಂಡಿದ್ದಾರೆ. ಭಿಕ್ಷೆ ಎಂದವರಿಗೆ ತಕ್ಕ ಉತ್ತರ ನೀಡಿದ ನಟಿ ಇಂದು ಬಾಡಿಗೆ ಕಟ್ಟಲು ಹಣವಿಲ್ಲದೆ ಸ್ಮರಣ ಶಕ್ತಿ ಕಳೆದುಕೊಂಡಿರುವ ಅಕ್ಕನ ಆರೈಕೆಗಾಗಿ ನಟಿ ಭಿಕ್ಷೆ ಬೇಡುತ್ತಾರೆ ಅಂತ ಅನೇಕರು ಟೀಕೆ ಮಾಡ್ತಾರೆ. ಇದಕ್ಕೆ ವಿಜಯಲಕ್ಷ್ಮಿ ತಕ್ಕ ಉತ್ತರವನ್ನ ನೀಡಿದ್ದಾರೆ. ಹೌದು, ನಾನು ಭಿಕ್ಷೆ ಬೇಡ್ತಿದ್ದೇನೆ, ಆದ್ರೆ ನನ್ನನ್ನ ಬಳಸಿಕೊಳ್ಳಲು ನೋಡಿದ ಆ ದುಷ್ಟರ ಮುಂದಲ್ಲ, ನನ್ನನ್ನ ಬೆಳೆಸಿದ, ನನ್ನನ್ನ ಪ್ರೀತಿಸುವ ಕನ್ನಡಿಗರ ಮುಂದೆ ನಾನು ಕೈ ಎಟ್ಟುತ್ತಿದ್ದೇನೆ ಅಂತ ಹೆಮ್ಮೆಯಿಂದ ಹೇಳಿದ್ದಾರೆ. ಕೋಟಿ ಕೋಟಿ ರೂಪಾಯಿ ಆಫರ್ಗಳು ಅಥವಾ ಐಷಾರಾಮಿ ಜೀವನದ ಆಮಿಷಗಳಿದ್ರೂ ತಮ್ಮ ಆತ್ಮ ಗೌರವವನ್ನ ಮಾರಿಕೊಳ್ಳಲು ಒಪ್ಪದ ವಿಜಯಲಕ್ಷ್ಮಿ ಅವರ ನಿರ್ಧಾರ ಇಂದಿನ ತಲೆಮಾರಿಗೆ ಒಂದು ದೊಡ್ಡ ಪಾಠ. ವಿಜಯಲಕ್ಷ್ಮಿ ಅವರಂತಹ ಹಿರಿಯ ನಟಿಯರು ಅನುಭವಿಸಿದ ಅನ್ಯಾಯಕ್ಕೆ ಇಂದಿಗೂ ಕೂಡ ನ್ಯಾಯ ಸಿಕ್ಕಿಲ್ಲ ಅನ್ನೋದು ಕಹಿ ಸತ್ಯ. ಇಂಥ ಕಷ್ಟದ ಪರಿಸ್ಥಿತಿಯಲ್ಲೂ ಅನಾರೋಗ್ಯದಿಂದಿರುವ ಅಕ್ಕನ ಆರೈಕೆ ಮಾಡುತ್ತಾ ನ್ಯಾಯಯುತವಾಗಿ ಬದುಕಲು ಹೋರಾಡುತ್ತಿರುವ ನಟಿಗೆ ಕನ್ನಡಿಗರ ಮತ್ತು ಚಿತ್ರರಂಗದ ಸಹೃದಯಿಗಳ ಬೆಂಬಲ ಸಿಗಲಿ ಅನ್ನೋದೇ ಸೆಂಚುರಿ ಟಿವಿಯ ಆಶಯ. ವೀಕ್ಷಕರೇ, ಇಂತಹ ಹೊಸ ನ್ಯೂಸ್ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಸೆಂಚುರಿ ಟಿವಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟವಾದಲ್ಲಿ ಶೇರ್ ಮಾಡಿ. ಬದಲಾವಣೆ ಕಡೆ ನಮ್ಮ ನಡೆ.